ಸೊ ನಮಸ್ತೆ ಸ್ನೇಹಿತರೆ, ಶುಭೋದಯ. ಸೊ ಇವತ್ತು ಏನಪ್ಪ ಅಂದರೆ ಫ್ಯಾಮಿಲಿ ಟ್ರಿಪ್ ಹೊರಟಿದ್ದೀವಿ ನಾವೆಲ್ಲರೂ. ಸೊ ಇನ್ನೊಂದು ಒಟ್ಟು 3 ಪಾಯಿಂಟ್ಸ್ ಇಟ್ಕೊಂಡು 3 ಡೆಸ್ಟಿನೇಷನ್ ಇದೆ. ಸೊ ಕೆಂಗೇರಿಯಿಂದ ನಿನ್ನೆ ನೈಟ್ ಬಂದ್ವಿ ನಮ್ಮ ಮಾವನ ಮನೆಗೆ, ಇಲ್ಲಿಂದ ಹೊರಡೋದು. ಸೊ ಇಲ್ಲಿಂದ ಫಸ್ಟು ಘಾಟಿ ಸುಬ್ರಹ್ಮಣ್ಯ, ಆದಮೇಲೆ ದೇವರಾಯನ ದುರ್ಗ, ಅದಾದಮೇಲೆ ಗೊರವನಹಳ್ಳಿ ಅಂತ ಇದೆ, ಅದೊಂದು ಪ್ಲೇಸಸ್ಸು. ಎಲ್ಲ ಚೆನ್ನಾಗಿರುತ್ತೆ. ಬನ್ನಿ ಫ್ಯಾಮಿಲಿ ಜೊತೆ ಎಂಜಾಯ್ ಮಾಡಿಕೊಂಡು ಹೊರಡೋಣ. ಗಾಡಿ ಪೂಜೆ ಮಾಡ್ತಿದೆ, ಗಾಡಿ ಬಂತು ಇವಾಗ. ಪೂಜೆ ಮಾಡಿಕೊಂಡು ಜಾಲಿಯಾಗಿ ಹೊರಟಿದ್ದೀವಿ. ಸೊ ಸ್ನೇಹಿತರೆ, ನಾವು ಫ್ಯಾಮಿಲಿ ಎಲ್ಲ ಬರಬೇಕು. ಒಟ್ಟು 15 ಜನ ಹೊರಟಿದ್ದೀವಿ. ಸೊ ಇನ್ನೊಂದು ಏನಕ್ಕೆ ಅಂದರೆ, ನಾನು ಹೋಗ್ತಾ ಇರೋದ್ರಿಂದ ಕರೆದ್ರು, ಎಲ್ಲರೂ ಕರೆದ್ರು. ಇನ್ನೇನು ನಾನು ಲಡಾಖ್ ಹೋಗ್ಬಿಟ್ರೆ ಇನ್ನು ಒಂದು ತಿಂಗಳು ಸಿಗೋದಿಲ್ಲ. ಸೊ ಸರಿ ಆಯಿತು, ಬಂದುಬಿಡು ನೀನು, ಎಲ್ಲರೂ ಹೋಗ್ತಾ ಇದ್ದೀವಲ್ವಾ. ಅದಾದ್ಮೇಲೆ ನಾನು ಹೋಗಾದ್ಮೇಲೆ ಪ್ಲ್ಯಾನ್ ಅಂತ ಇಟ್ಕೊಂಡಿದ್ರು ಆ್ಯಕ್ಚುಲಿ ಇವ್ರುಗಳೆಲ್ಲರೂ. ನಾನು ಹೋಗೋ ಟೈಮಲ್ಲೇ ಇಟ್ಕೊಂಡಿದ್ರು ಆ ಪ್ಲ್ಯಾನು, ಅದೆಲ್ಲ ಗೊತ್ತಿಲ್ಲ. ನಾನು ಬರ್ತೀನಿ ಅಂತ ಹೇಳಿದೆ. ಸರಿ ಆಯಿತು ಅಂದ್ಬಿಟ್ಟು ಎಲ್ಲ ಫ್ಯಾಮಿಲಿ ಎಲ್ಲ ಸರಿ ಆಯಿತು, ನೀನು ಹೋಗ್ತಾ ಇದೆಯಲ್ವಲ್ಲ ಅಂದ್ಬಿಟ್ಟು ನನ್ನನ್ನು ಕರ್ಕೊಂಡು ಹೋಗ್ತಿದ್ದಾರೆ. ಫುಲ್ಲು ಏನು ಮಾಡೋದು ಹೇಳಿ, ಫುಲ್ ನೇಚರ್ ಪೀಸಾಗಿದೆ ಗುರು. ಸೊ ಇನ್ನೇನಿಲ್ಲ, ಹೋಗ್ತಾ ಹಂಗೆ ಅಪ್ಡೇಟ್ಸ್ ಕೊಡ್ತಾ ಹೋಗ್ತಾ ಇರ್ತೀನಿ ಸ್ನೇಹಿತರೆ. ತುಂಬ ಖುಷಿ ಆಗ್ತದೆ ಯೂಟ್ಯೂಬಲ್ಲಿ. ಅಂದರೆ ನೀವು ಇಷ್ಟು ಸಪೋರ್ಟ್ ಮಾಡ್ತಿದ್ದೀರಾ ಅಂದರೆ ನಮ್ಗೆ ಒಂಥರ ಇನ್ನೂ ಜಾಸ್ತಿ ವೀಡಿಯೋಸ್, ಇನ್ನೂ ಜಾಸ್ತಿ ಕಂಟೆಂಟ್ ತೊಗೊಂಬರೋಣ ನಿಮ್ಗಳಿಗೆ ಅಂತ ಇನ್ನೂ ಪ್ರೋತ್ಸಾಹ, ಇನ್ನೂ ಫುಲ್ ಎಂಥೂಸಿಯಾಸಮ್ ಇರುತ್ತೆ ನಮ್ಗಳಿಗೆ. ಸೊ ಹಂಗೆ ಎನರ್ಜಿಯಾಗಿ ಕಾಮೆಂಟ್ಸ್ಗಳು ಕೊಡ್ತಾಯಿರಿ, ಲೈಕ್ಸ್ ಕೊಡ್ತಾಯಿರಿ, ಸಬ್ಸ್ಕ್ರೈಬ್ ಮಾಡ್ತಾಯಿರಿ ಸ್ನೇಹಿತರೆ. ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡ್ತಾಯಿರಿ. ಸೊ ಅಷ್ಟೇ, ಇನ್ನೇನಿಲ್ಲ. ಹೋಗ್ತಾ ಹಾಗೆ ಸಿಗೋಣ ಮಧ್ಯದಲ್ಲಿ. ಓಕೆ, ಪೂಜೆ ನಡೀತಾ ಇದೆ ಗಾಡಿಗೆ. ಓಕೆ, ಗೂಗಲ್ ಲೈಟ್ ಹಾಕ್ಸಿದ್ದಾರೆ ಇವರು. ಹೆಜ್ಜೆ ನಮ್ಮ ಕಣ್ಣಿಗೆ ಇವೆಲ್ಲ ಬರೀ ಇಂಥವೇ ಕಾಣೋದು. ಏನು ಹೇಳಿ, ಜಾಲಿ. ಫುಲ್ ಲಾಕ್ ಆಗೋಯ್ತು ಕರೆಂಟು. ಲೋ 4, 5, 6 ಅಂತ ಒದ್ದೆ ಕಣೋ, ಬರಲೇ ಇಲ್ಲ ಅದು. 4, 5, 6, 7 ಅಂತೆ. ಲಿಫ್ಟಲ್ಲಿ ಲಾಕ್ ಆಗೋಗಿದ್ವಿ. ನನಗೆ ಬರೀ 4, 5, 6 ಅಂತ ಅಷ್ಟೇ ನ್ಯಾಪ್ಕೋ ಇದ್ದಿದ್ದು. ಲಾಕು ಅಲ್ಲೇ ನಾನು ಎತ್ಕೊಂಡು ಹೋಗಿದ್ದೆ, ನನ್ನ ಹತ್ರ ಇತ್ತು. ಜಾಲಿಯಾಗಿ ಲಾಕ್ ಆಗೋಗ್ಬಿಟ್ಟಿದ್ವಿ. ಯಾರೇ ಏನು ಫುಲ್ ಟೆನ್ಷನ್ ಆಗ್ಬಿಟ್ಟಿದೆ. ನೀನು ಪಾಸ್ವರ್ಡ್ ಕೋಡ್ ನಾವು 4, 5, 6, 7 ಅಂತೆ. ನಾನು 5, 6, 7 ಒತ್ತಿರೋದು, ಅಲ್ಲೇ ಲಾಕ್ ಆಗೋದು. ಬರೀ 4, 5, 6 ಅಷ್ಟೇ ಒತ್ತಿದ್ದು. ಇನ್ನೊಂದು ನಂಬರ್ ಮಿಸ್ ಆಗೋಯ್ತು ಸ್ನೇಹಿತರೆ. ಅಲ್ಲೇ ಲಿಫ್ಟಲ್ಲೇ ಲಾಕು. ನಾನು, ನಮ್ಮ ಅಜ್ಜಿ, ನಮ್ಮ ಅತ್ತೆ ಎಲ್ಲರೂ ಪೂರ. ಏನು ಹೇಳಿ, ಅವರು ನಮ್ಮ ಅತ್ತೆ ಫುಲ್ ಗಾಬರಿ. ಒತ್ತೋ ಟ್ರಿಪ್ ಹೋಗೋಕ್ಕೆ ಮುಂಚೆ ಹೋಗ್ಬಿಡ್ತೀವಲ್ಲ, ಒತ್ತೋ ಅಂತಿದ್ದಾರೆ ಅವ್ರು ಮಾತ್ರ. ಏನು ಮಾಡೋಕ್ಕಾಗತ್ತೆ, ಒಂದ್ಸತಿ ಹಿಂಗೆ ಲಾಕ್ ಆಗೋಗ್ತೀವಿ ಜಾಲಿಯಾಗಿ. ಕ್ರೇಜಿ. ನಮ್ಮ ಸೂರ್ಯಾಜಿ ಏನೋ ಬಂದಿಲ್ಲ. ಓಕೆ, ಹೋಗ್ತಾ ಸಿಗೋಣ ಸ್ನೇಹಿತರೆ. ಅದು ಮರಿನಾಯಿ ದೊಡ್ಡ ನಾಯಿ ಹೆಂಗೆ ಅಟ್ಯಾಕ್ ಮಾಡ್ತಿದ್ದೆ ನೋಡಿ ಇಲ್ಲಿ. ಹೋಗ್ರ, ಏನ್ರ ನಿಮ್ಗಳ್ದು? ಏನು ಅಯ್ಯೋ, ಇದ್ರ ಮುಂದೆ ಇನ್ನೇನು ಇಲ್ಲ ಈ ಪ್ರೀತಿ, ಇದ್ರ ಮುಂದೆ ಅಲ್ವಾ? ಬಾಲ ಕಚ್ಚುತ್ತೆ. ಸೊ ಸ್ನೇಹಿತರೆ, ಇನ್ನು 29 ಕಿಲೋಮೀಟ್ರ್ ಇದೆ ಅಂತೆ ಘಾಟಿ ಸುಬ್ರಹ್ಮಣ್ಯಗೆ. ಬ್ರೇಕ್ಫಾಸ್ಟಿಗೆ ಬಂದ್ವಿ. ಸ್ವಲ್ಪ ತಿನ್ಕೊಂಡು ಹೋಗೋಣ. ಬೆಳಗಿನ ಜಾವ ಬೇಗ ಎದ್ದಿದ್ದು, 5:30, 5:45ಗೆ ಎದ್ದಿದ್ದು. 6 ಗಂಟೆ TT ಬಂದುಬಿಡ್ತು. ಸೊ ಅಷ್ಟೊತ್ತಲ್ಲಿ ತುಂಬ ಹೊಟ್ಟೆ ಹಸ್ವಾಗೋಗಿತ್ತು. ಸ್ನಾನ ಮಾಡಿದಾಗಲೇ ಸಿಕ್ಕಾಬಟ್ಟೆ ಹೊಟ್ಟೆ ಹಸ್ವಾಗೋಗುತ್ತೆ. ಅದೊಂದು ಎಲ್ರಿಗೂ ಪ್ರಾಬ್ಲಮ್ ಅದು. ಇಲ್ಲಿ ಶ್ರೀ ವಿಷ್ಣು ಗಾರ್ಡನಿಗೆ ಬಂದಿದ್ದೀವಿ ಬ್ರೇಕ್ಫಾಸ್ಟ್ಗೆ. ಸೊ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಮತ್ತೆ ಸಿಗೋಣ ಸ್ನೇಹಿತರೆ, ಬನ್ನಿ.
ಎಲ್ಲ ಫ್ಯಾಮಿಲಿ ಎಲ್ಲ ಬರಬೇಕು. ಎಲ್ಲ ನಮ್ಮ ತಾತ, ಇಬ್ಬರು ನಮ್ಮ ತಾತ ಮಾವಂದರು, ಮತ್ತು ನಮ್ಮ ಅತ್ತೆಯರು, ನಮ್ಮ ಅಜ್ಜಿರು ಎಲ್ಲರೂ ಇದ್ದಾರೆ. ಪೂರ ಫ್ಯಾಮಿಲಿ ಟ್ರಿಪ್ ಜಾಲಿಯಾಗಿ ಹಿಂಗೆ ತಿನ್ಕೊಂಡು ಹೊರಡೋಣ ಬನ್ನಿ ಸ್ನೇಹಿತರೆ. ನೋಡಿ, ಇಡ್ಲಿ ಜೊತೆ ರೈಸ್ ಬಾತ್ ಹಾಕೊಂಡು ತಿಂತಾ ಇದ್ದಾರೆ. ಕಮಾನ್, ತಿನ್ನಿ ತಿನ್ನಿ, ತಿನ್ನಬೇಕು. ಮೊಸರು ಬಜ್ಜಿ ಬುಜಿ ಬುಜಿ ಮೊಸರು ಬಜ್ಜಿ ಹಾಕು, ಮೊಸರು ಬಜ್ಜಿ ಹಾಕಿ ಇವಾಗ. ಅಯ್ಯಯ್ಯೋ, ತಿಂತ್ಯಾ? ಟೇಸ್ಟೇ ಇಲ್ಲ ಅದು. ಫಿಲಮ್ ಆಕ್ಟರ್ ಕಿಶೋರ್ ಇದಾನಲ್ಲ, ಅವನ ನೆನಪಾಗ್ತಿದೆ. ಬಿ ಆರ್ ಗೌತಮ್ ಇದ್ದಂಗೆ, ಬಿ ಆರ್ ಗೌತಮ್ ಅವರು ನಮ್ಮ ಕಾಲೇಜ್ ಹತ್ರನೇ ಇರೋದು. ಹಾಂ, ನಾನೇ ಮೊಸರು ಬಜ್ಜಿ ಹಾಕೋದು ನಾನು ನೋಡಿದ್ದೀನಿ, ನನಗೆ ಆಗ್ತಾಯಿದೆ ಅದು. ಅಯ್ಯೋ, ಬೆಣ್ಣೆ ಮೇಲೆ ಮೊಸರು ಬಜ್ಜಿ, ಬೆಣ್ಣೆ ಮೇಲೆ ಈರುಳ್ಳಿ ಹಾಕಿದ್ದೀನಿ. ಏನು ಹೇಳಿ ಅಪ್ಪ ಸ್ನೇಹಿತರೆ, ನೆಕ್ಸ್ಟ್ ಜನರೇ ಇವಾಗ 15 ತಿನ್ಬೇಕು. ಬೆಣ್ಣೆ ಜೊತೆ ಸ್ನೇಹಿತರೆ, ಬ್ರೇಕ್ಫಾಸ್ಟ್ ಎಲ್ಲ ಸೂಪರ್ ಆಗಿತ್ತು. ಓಪನ್ ಬಟರ್ ಮಸಾಲ ತೊಗೊಂಡೆ, ಮತ್ತು ಪಲಾವ್ ತೊಗೊಂಡೆ, ಮಸ್ತಾಗಿದೆ. ಈಸಿ ಸೂಪರ್ ಫುಡ್, ಜಾಲಿ. ಇವಾಗ ಇನ್ನೇನು ನೋಡ್ತಾ ಇದ್ದೀವಿ, ನಾನು 29-30 ಕಿಲೋಮೀಟ್ರ್ ಇದೆ, ಹಾಫ್ ಆನ್ ಅವರ್ ಅಲ್ಲಿ ರೀಚ್ ಆಗಿ ಹೋಗ್ತೀವಿ ಮಸ್ತಾಗೆ. ಓಕೆ, ಸಿಗೋಣ ಮುಂದೆ. ನಮ್ಮ ಡ್ರೈವರ್ ಅಣ್ಣ ತಿಂಡಿನೇ ತಿಂಡಿಲ್ಲ, ಯಾಕಣ್ಣ? ಅಲ್ಲಿ ತಿಂತೀರಾ? ಸೂಪರ್ ಅಣ್ಣ. ನಿಮ್ಮ ಹೆಸರು ಗೊತ್ತಾಗಲಿಲ್ಲ, ಶಿವರಾಜ್ ಅಂತನಾ? ಹಂಗೆ ನನ್ನ ಯೂಟ್ಯೂಬ್ ಚಾನಲ್ ಇದೆ ಅಣ್ಣ, ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ, ನೀವು ಬರ್ತೀರಾ. ಸೆಲ್ಫ್ ಪ್ರಮೋಷನ್ ಮಾಡ್ಕೊಳ್ಳೋದಂದ್ರೆ ಇದೇನೆ, ಏನು ಮಾಡೋಕ್ಕಾಗಲ್ಲ. ಮಾಡ್ಬೇಕು ತಾನೆ ಸೆಲ್ಫ್ ಪ್ರಮೋಷನ್. ಆಲ್ರೆಡಿ 859 ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ, ಚಂದಾದಾರರು. ಸಬಸ್ಕ್ರೈಬ್ ಅಲ್ಲ, ಸಬಸ್ಕ್ರೈಬ್ ಎಲ್ಲ. ತಿಂಡಿ ಎಲ್ಲ ಹೇಗಿತ್ತು ಜನರೇ? ತಿಂಡಿ ಎಲ್ಲ ಹೇಗಿತ್ತು ಜನರೇ? ತುಂಬಾ ಚೆನ್ನಾಗಿತ್ತು. ಕಾಫಿ ಒಂದು ಚೆನ್ನಾಗಿತ್ತು. ಸಿಕ್ಕಾಪಟ್ಟೆ ಅರ್ಜೆ ಮಾಡ್ಬಿಟ್ರಿ ಇವರು. ಸಾಂಬಾರ್ ಚೆನ್ನಾಗಿತ್ತು. ಸೆಕೆಂಡ್ ಟೈಮ್ ಸಾಂಬಾರ್ ಏನದು ಬುಜಿ? ಅವಾಗ್ಲೇ ಏನು ಹೇಳ್ದಿಲ್ಲ, ಸುತ್ತಿಸ್ಬಿಟ್ಟಿಯಾನ? ಏನದು? ತಿನ್ನಿಸ್ಬಿಟ್ರಿ. ತಿನ್ನಿಸ್ಬಿಟ್ಟಿಯಾ ಅನ್ನಕ್ ಆಗೋದಿಲ್ಲ ಇವ್ರಿಗೆ, ತಿನ್ನಿಸ್ಬಿಟ್ರಿ ಅಂತ ಹೇಳ್ತಾರೆ ಇವ್ರು. ಇವರೇ ವಾಂಟೆಡ್ ಗರ್ಲ್. ಸೋಗರು ಗೊತ್ತಾಗಿದೆ, ಘಾಟಿ ಸುಬ್ರು ಮನೆಗೆ ಬಂದಿದ್ದೀವಿ. ಸೊ ನಮ್ಮ ಫ್ಯಾಮಿಲಿ ಎಲ್ಲ ಇಲ್ಲೇ ಇದ್ದಾರೆ. ಅಷ್ಟೊಂದೇನು ರಶ್ ಇಲ್ಲ ಅಲ್ವಾ? ಜಾಸ್ತಿ ರಶ್ ಇಲ್ಲ, ರಶ್ ಏನಿಲ್ಲ ಜಾಸ್ತಿ. ನಿಮಿಷದಿಂದ 1/4 ಗಂಟೆ ನಿಂತ್ಕೊಂಡಿದ್ದೀವಿ. ಸಿಕ್ಕಾಪಟ್ಟೆ ರಶ್ ನೋಡಿ, ಹಂಗೇನೆ ಎಷ್ಟು ಜನ ಇದ್ದಾರೆ ಅಂದರೆ 1/4 ಗಂಟೆ 20 ನಿಮಿಷ ಆಗ್ಬೋದು ದರ್ಶನ ಆಗೋಕ್ಕೆ. ನೋಡೋಣ ಬನ್ನಿ. वज्रमथौ त्रिशूलमभयं एतं धनुस्वस्तिकं पाशं कुक्कुटमङ्कुशं च वरदं दौर्भिर्दधानं सदा ध्याये दीप्सितसिद्धिदं शिवसुतं स्कन्दं सुराराधितं सुब्रह्मण्यं प्रणमाम्यहं सर्वज्ञ सर्वदा अभीष्टफलसिद्ध्यर्थं प्रवक्षे नाम षोडशं
अनन्तं वासुकिं शेषं पद्मनाभं च कम्बलं शङ्खपालं भारतराष्ट्रं तक्षकं कालियं तथा एतानि नवनामानि नागानां च महात्मनां सायङ्काले पठे नित्यं प्रातःकाले विशेषतः तस्मै विषभयं नास्ति सर्वत्र विजयी भवेत्. ಸ್ನೇಹಿತರೆ ದರ್ಶನ ಎಲ್ಲ ಆಯಿತು. ಸೊ ಕರ್ಕೊಂಬ ಇದು ಹೊರಗಡೆ ಎಲ್ಲ ಮೊಬೈಲ್ ಎಲ್ಲ ಅಲ್ಲೋ ಇಲ್ಲ. ಅಮ್ಮ ಒಳಗಡೆ ಇದ್ದಾರೆ, ಇಲ್ಲೇ ಇದ್ದಾರಲ್ಲ. ಬನ್ನಿ ಬನ್ನಿ. ಆಯಿತು, ಫೈನಲಿ ದರ್ಶನ ಆಯಿತು ಸ್ನೇಹಿತರೆ. ನೆಕ್ಸ್ಟ್ ಬೇರೆ ಕಡೆ ಬನ್ನಿ, ಎಲ್ಲ ಫ್ಯಾಮಿಲಿ ಎಲ್ಲ ಎಲ್ಲೇ ಇದ್ದಾರೆ ನೋಡೋ ದರ್ಶನ ಇದು ಸ್ನೇಹಿತರೆ. ನೆಕ್ಸ್ಟು ಬಂದು ಗೊರವನಹಳ್ಳಿಗೆ. ಸೊ ಇಲ್ಲೇ ಘಾಟಿ ಸುಬ್ರಹ್ಮಣ್ಯದಲ್ಲೇ ಎಂಡ್ ಮಾಡ್ತಿದ್ದೀನಿ. ಓಕೆ, ಈ ವಿಡಿಯೋ ಇಷ್ಟ ಆದಲ್ಲಿ ಹಂಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿಸಿ. ಸೊ ಸಿಕ್ಕಾಬಿಟ್ಟೆ ಬಿಸಿಲಿದೆ ಗುರು.